ಫಂಡಮೆಂಟಲ್ ಆಪರೇಷನ್ ನಲ್ಲಿ ಡಿವಿಷನ್ ಕೂಡ ಒಂದು. ಈ ಡಿವಿಷನ್ ಅನ್ನ ಯಾವ ರೀತಿಯಾಗಿ ವಿದಿನ್ 2 to 3 ಸೆಕೆಂಡ್ ನಲ್ಲಿ ಸ್ಪ್ಲಿಟ್ ಅಂಡ್ ಮರ್ಜ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಡಿವೈಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಮೊದಲನೇ ಪ್ರಶ್ನೆ 88 ಡಿವೈಡೆಡ್ ಬೈ 5. ಇನ್ನೊಂದು, ನೀವು ಪ್ರೈಮರಿ ಸೆಕ್ಷನ್ ನಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅದನ್ನೇ ಏನಾದರೂ ಯೂಸ್ ಮಾಡಿಕೊಂಡು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫೇಸ್ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಕಷ್ಟ ಆಗ್ತದೆ. ಒಂದು ಕ್ವಶನ್ ಅನ್ನು 30 ಸೆಕೆಂಡ್ ನಲ್ಲಿ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು, ಎಷ್ಟು ಸಾಧ್ಯ ಆಗ್ತದ ಅಷ್ಟು ಶಾರ್ಟ್ಕಟ್ಗಳನ್ನು ಹುಡ್ಕೊಳ್ಬೇಕು, ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪ್ಯಾಟರ್ನ್ಗಳನ್ನ ರೆಡಿ ಮಾಡಿಕೊಂಡು ನಾವು ಒಂದು ಕ್ವಶನ್ ಅನ್ನು 30 ಸೆಕೆಂಡ್ ನಲ್ಲಿ ಸಾಲ್ವ್ ಮಾಡಲಿಕ್ಕೆ ರೆಡಿ ಆಗಿರಬೇಕು. ಅದಕ್ಕಾಗಿ ಸ್ನೇಹಿತರೆ, ನಾನಿವತ್ತು ಸ್ಪ್ಲಿಟ್ ಆ್ಯಂಡ್ ಮರ್ಜ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಗಮನ ಹರಿಸಿ. 88 ಡಿವೈಡೆಡ್ ಬೈ 5 ನಿಮಗೆಲ್ಲ ಗೊತ್ತೇ ಇದೆ. ಸಾಮಾನ್ಯವಾಗಿ ನೀವು 5ರಿಂದ ಡಿವೈಡ್ ಮಾಡಿದ್ರೆ ಆನ್ಸರ್ ನಿಮಗೆ ಸಿಕ್ಕೇ ಸಿಗ್ತದೆ. ಪ್ರಾಬ್ಲಮ್ ಅದು ಅಲ್ಲ, ನೀವು ಸ್ಪ್ಲಿಟ್ ಆ್ಯಂಡ್ ಮರ್ಜ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಇದನ್ನ ಡಿವೈಡ್ ಮಾಡ್ಬೋದು ಅಥವಾ ಯಾವ ರೀತಿಯಾಗಿ ಇದನ್ನ ಅಪ್ರಾಕ್ಸಿಮೇಟ್ ಆನ್ಸರನ್ನು ಹೇಳ್ಬೋದು ಅನ್ನೋದ ನೋಡೋಣ. 88 ಕ್ಯಾನ್ ಬಿ ಸ್ಪ್ಲಿಟೆಡ್ ಆಸ್ 5ರಿಂದ ಡಿವೈಡ್ ಆಗೋ ಹಾಗೆ 88ಅನ್ನು ಸ್ಪ್ಲಿಟ್ ಮಾಡ್ಕೋಬೇಕು. 85 5ರಿಂದ ಡಿವೈಡ್ ಆಗ್ತದ. ನಂತರ ಉಳಿದಿರೋದು ಇಲ್ಲಿ 88 ಇದೆ, 85 ಇದೆ, ಉಳಿದಿರೋದು 3. ಆ 3ಅನ್ನು ಮೇಲ್ಗಡೆ ಬರಿಬೇಕು, ಕೆಳಗಡೆ ಅದನ್ನು ಕೂಡ 5ರಿಂದ ಡಿವೈಡ್ ಮಾಡಬೇಕು. ನಮ್ಗೆ ಗೊತ್ತೇ ಇದೆ 5 ಒಂದಲೇ 5, 5 ಒಂದಲೇ 5, 5 7 35, 17 5ಲೇ 85 ಅನ್ನೋದು ನಮಗೆ ಗೊತ್ತಿದೆ. ಡೈರೆಕ್ಟಾಗಿ ನಾವು ಮೈಂಡ್ನಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. 17 5ಲೇ 85 ಆರಾಮ್ಸೆಯಾಗಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಟೇಬಲ್ಸ್ ಭಾಳ ಮುಖ್ಯ. ಎಷ್ಟು ಸಾಧ್ಯ ಆಗ್ತದ ಅಷ್ಟು 1 to 30 ತನಕ ಟೇಬಲ್ಸನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಒಂದು ವೇಳೆ ಆಗದೆ ಹೋದರೆ 1ರಿಂದ 9 ತನಕ ಮಗ್ಗಿಯನ್ನು ಸ್ಟ್ರೇಟ್ ಆಗಿ ರಿವರ್ಸ್ ಆಗಿ ಪ್ರಾಕ್ಟೀಸ್ ಮಾಡಿ ಎಂತಹ ಮಲ್ಟಿಪ್ಲಿಕೇಶನ್ ಬಂದು ಆರಾಮ್ಸೆಯಾಗಿ ಸಾಲ್ವ್ ಮಾಡ್ತೀರಾ. ಅದಕ್ಕಾಗಿ 17 5ಲೇ 85 ಆರಾಮ್ಸೆ ನಮಗೆ ಗೊತ್ತಿದೆ. ನೆಕ್ಸ್ಟ್ 3/5 ಅಂದ್ರೆ ಪರ್ಸೆಂಟೇಜ್ನಲ್ಲಿ 0.6 ಆಗ್ತದೆ. ಅಥವಾ ನೀವೇ ನೋಡಿ, 5 ಒಂದಲೇ 5, 5 0ಲೇ 0, ಪಾಯಿಂಟ್ ಕೊಟ್ವಿ 30 ಆಯಿತು, ಪಾಯಿಂಟ್ ಕೊಟ್ವಿ 30 ಆಯಿತು. 5 6ಲೇ 30, 5 6ಲೇ 30 ಬರ್ತದೆ ತಾನೆ. ಅದಕ್ಕಾಗಿ 0.6. ಹಾಗಾಗಿ ಪ್ಲಸ್ ಇರೋದ್ರಿಂದ 17.6 ನಮ್ಮ ಆನ್ಸರ್ ಎಷ್ಟಾಗ್ತದೆ? 17.6. ಇನ್ನೊಂದು ನೀವು ವಿಚಾರ ನೆನ್ಪಿಟ್ಕೊಳ್ಳಿ, 17 5ಲೇ 85 ಅನ್ನೋದು ನಿಮ್ಗೆ ಗೊತ್ತಾಯ್ತಂದ್ರೆ ನಮ್ಮ ಆನ್ಸರು 17 ಪಾಯಿಂಟ್ ಸಮಥಿಂಗ್ ಇದೆ ಅನ್ನೋದು ಗೊತ್ತಾಗ್ತದೆ ತಾನೆ. ಇದು ಎಲ್ಲಿ ಹೆಲ್ಪ್ ಆಗ್ತದೆ ಅಂದ್ರೆ ಅಪ್ರಾಕ್ಸಿಮೇಷನ್ ಮಾಡುವಾಗ ಬಹಳಷ್ಟು ನಿಮಗೆ ಸಹಾಯವಾಗ್ತದೆ. ಅದಕ್ಕಾಗಿ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋಣ. 96 ಅನ್ನೋದನ್ನ ಸ್ಪ್ಲಿಟ್ ಮಾಡಿ 5ರಿಂದ ಡಿವೈಡ್ ಆಗೋ ಹಾಗೆ ಸ್ಪ್ಲಿಟ್ ಮಾಡಬೇಕು. 95 5ರಿಂದ ಡಿವೈಡ್ ಆಗ್ತದೆ. ಅದಕ್ಕಾಗಿ ನಾವೇನು ಮಾಡೋಣ ಅಂದ್ರೆ 95 ಡಿವೈಡೆಡ್ ಬೈ 5. 96 ಇದೆ, 95 ಬರೆದಾಯ್ತು, ಉಳಿದಿರೋದು 1. ಅದಕ್ಕಾಗಿ ಪ್ಲಸ್ 1 ಡಿವೈಡೆಡ್ ಬೈ 5. ನಮಗೆಲ್ಲ ಗೊತ್ತೇ ಇದೆ 95 ಡಿವೈಡೆಡ್ 5 ಅಂದಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ನಾನು ಹೇಳ್ತಾ ಇದ್ದೇನೆ. ಆರಾಮ್ಸೆಯಾಗಿ ನೋಡಿ, 5 ಒಂದಲೇ 5, 5 ಒಂದಲೇ 5, 5 9ಲೇ 45. ನಿಮಗೆ ಮಗ್ಗಿ ಬರ್ತಿದ್ರೆ 19 5ಲೇ 95 ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. 19 5ಲೇ 95 ಅಂತ ಹೇಳಿ. ಅದಕ್ಕಾಗಿ 19 ಬಂದಾಯಿತು. 1/5 ಅಂದ್ರೆ ಎಷ್ಟಾಗ್ತದೆ? 0.2 ಆಗ್ತದೆ. ಹೇಗೆ ನೋಡಿ, 5 ಒಂದಲೇ 5, 5 0ಲೇ 0, ಪಾಯಿಂಟ್ ಕೊಟ್ರಿ 10 ಆಯಿತು, 5 2ಲೇ 10. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ 1/5 ಅಂದರೆ 0.2. ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ್ರೇ ಎಲ್ಲವೂ ಅರಿವಿಗೆ ಬರೋದು. ನನಗೆ ಬರ್ತಾ ಇಲ್ಲ ಅಂದರೆ ಬರೋದೇ ಇಲ್ಲ, ನನಗೆ ಬರ್ತದೆ ಅಂದರೆ ಬಂದೇ ಬರ್ತದೆ. ಅದಕ್ಕಾಗಿ ಯಾವಾಗಲೂ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡು
ಪಾಸಿಟಿವ್ ಆಗಿ ಕೆಲಸ ಮಾಡಿ ನಿಮ್ಮ ರಿಸಲ್ಟ್ ಪಾಸಿಟಿವ್ ಆಗೇ ಬರುತ್ತೆ. ಪಾಸಿಟಿವ್ ಇಂಟು ಪಾಸಿಟಿವ್ ಇಸ್ ಈಕ್ವಲ್ ಟು ಪಾಸಿಟಿವ್. ನೀವು ಥಿಂಕ್ ಮಾಡೋದು ಪಾಸಿಟಿವ್ ಆಗಿರಬೇಕು, ನೀವು ಮಾಡುವಂತ ಕೆಲಸ ಕೂಡ ಪಾಸಿಟಿವ್ ಆಗಿರಬೇಕು, ರಿಸಲ್ಟ್ ಪಾಸಿಟಿವ್ ಆಗೇನೆ ಬರುತ್ತೆ. ಇನ್ನೊಂದು ನೀವು ನೆನ್ಪಿಟ್ಕೊಳ್ಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನೆಗೆಟಿವ್ ಆಗಿ ಕೆಲಸ ಮಾಡಿದ್ರೆ ರಿಸಲ್ಟ್ ನೆಗೆಟಿವ್ ಆಗೇ ಬರ್ತದ. ಲೈಫ್ನಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ನೆಗೆಟಿವ್ ಕೆಲಸ ಮಾಡಿ ನೆಗೆಟಿವ್ ಕೆಲಸ ಮಾಡಿದ್ರೆ ಪಾಸಿಟಿವ್ ಆಗ್ತೀರ. ಅದಕ್ಕಾಗಿ ಕೆಟ್ಟ ಕೆಲಸ ಮಾಡಿ ಕೆಟ್ಟದಿಂದ ಮಾಡಿದರೆ ಅವಾಗೂ ಕೂಡ ನೀನು ಏನೇನೋ ಆಗ್ಬೋದು, ಶ್ರೀಮಂತನಾಗ್ಬೋದು, ಸಿಕ್ಕಾಪಟ್ಟೆ ಗಳಿಸ್ಬೋದು, ಬಟ್ ಅದು ಪಾಸಿಟಿವ್ ಆಗಿರೋದು ಹೇಗೆ? ನೆಗೆಟಿವ್ ದಿಂದ ಪಾಸಿಟಿವ್ ಆಗಿರೋದು. ಪಾಸಿಟಿವ್ ದಿಂದ ಪಾಸಿಟಿವ್ ಆದ್ರೆ ನಿಮ್ಮನ್ನ ಮುಟ್ಟೋ ತಾಕತ್ತ ದೇವರಿಗೂ ಕೂಡ ಇಲ್ಲ. ಅದಕ್ಕೆ ಥಿಂಕ್ ಶುಡ್ ಬಿ ಪಾಸಿಟಿವ್, ಯುವರ್ ವರ್ಕ್ ಶುಡ್ ಬಿ ಪಾಸಿಟಿವ್, ಯುವರ್ ರಿಸಲ್ಟ್ ಈಸ್ ಆಲ್ವೇಸ್ ಪಾಸಿಟಿವ್. ನಿಮ್ಮ ರಿಸಲ್ಟ್ ಕೂಡ ಪಾಸಿಟಿವ್ ಆಗೇ ಬರ್ತದ. ಬಿ ಪಾಸಿಟಿವ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪಾಯಿಂಟ್ ಮೂವ್ ಆಗೋಣ. ಏನಂತಂದ್ರೆ ಸೆವೆಂತ್ ಪ್ರಾಬ್ಲಮ್, ಇದನ್ನು ಕೂಡ ಸ್ಪ್ಲಿಟ್ ಅಂಡ್ ಮರ್ಜ್ ಟೆಕ್ನಿಕ್ ಥ್ರೂ ದಿಂದ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. 544 ಡಿವೈಡೆಡ್ ಬೈ 8. 544 ಡಿವೈಡೆಡ್ ಬೈ 8. ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂ ಎರಡೂ ತರಗತಿಗೆ ತರಬೇತಿ ನೀಡೋದ್ರಿಂದ ಎರಡು ವಿಷಯ ಬಂದು ಹೋಗ್ತದ. ಒಂದಕ್ಕೆ ಕನ್ನಡ ಮೀಡಿಯಂ ಒಂದು, ಒಂದಕ್ಕೆ ಇಂಗ್ಲಿಷ್ ಮೀಡಿಯಂ ಅಂತ ಇದ್ದೀನಿ ಅಂತೇಳಿ ಏನು ಡೋಂಟ್ ವರಿ ಮಾಡ್ಕೋಬೇಡಿ. ಸಾಧ್ಯ ಆದ ಮಟ್ಟಿಗೆ ಬೈಲಿಂಗ್ವಲ್ ಯೂಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ತಮ್ಮಲ್ಲಿ ಏನಾದರೂ ಇಂಗ್ಲೀಷ್ನಲ್ಲಿ ಒಮ್ಮೆ ಕನ್ನಡನಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ ಅಂತಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಸಾಧ್ಯ ಆದ ಮಟ್ಟಿಗೆ ಕನ್ನಡದಲ್ಲೇ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. 544 ಡಿವೈಡೆಡ್ ಬೈ 8 ಮಾಡೋದನ್ನ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನ ನೋಡೋಣ. ನೋಡಿ, 544 ಇದೆ, ಸ್ಪ್ಲಿಟ್ ಮಾಡೋಣ. ಹೇಗೆ? 8ರಿಂದ ಡಿವೈಡ್ ಆಗುವಾಗೆ ಸ್ಪ್ಲಿಟ್ ಮಾಡೋಣ. 8 ಆರ್ 48 ಅಂದ್ರೆ 480 ಡಿವೈಡೆಡ್ ಬೈ 8. ಯಾಕಂದ್ರೆ ಆರಾಮ್ಸಾಗಿ 480 8ರಿಂದ ಡಿವೈಡ್ ಆಗ್ತದೆ. ಇನ್ನು ಉಳಿದಿರೋದನ್ನ ಇಲ್ಲಿ ಮುಂದ್ಗಡೆ ಬರೆದು ಡಿವೈಡೆಡ್ ಬೈ 8 ಮಾಡೋಣ. 480 ಇದೆ, ಇಲ್ಲಿ ಇರೋದು 544, ಹಾಗಾಗಿ ಉಳಿದಿರೋದೆಷ್ಟು? 64. ಅಂದ್ರೆ ಈ ಕಡೆ 500 ಆಗ್ಲಿಕ್ಕೆ 20 ಕಡಿಮೆ ಇದೆ, ಈ ಕಡೆ 44 ಜಾಸ್ತಿ ಇದೆ. 20 ಪ್ಲಸ್ 44 ಅಂದ್ರೆ 64. 64 ಡಿವೈಡೆಡ್ ಬೈ 8. ಇದೆಲ್ಲ ಪ್ರೋಸೆಸ್ಸು ನಿಮ್ಮ ಮೈಂಡಲ್ಲೇ ಆಗಬೇಕು. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಅವಾಗ ನಿಮಗೆ ಪರ್ಫೆಕ್ಟ್ ಆಗಿ ಆನ್ಸರ್ ನೀಡಲಿಕ್ಕೆ ಬರ್ತದ. ನೋಡಿ, 8 ಒಂದ್ಲೆ 8, 8 ಆರ್ಲೆ 48, 0 ಇದೆ, 60 ಅನ್ನೋದೊಂದು ಕಂಪ್ಲೀಟ್ ಆಗಿ ಆನ್ಸರ್ ಬಂತು. ನೆಕ್ಸ್ಟ್ 8 ಒಂದ್ಲೆ 8, 8 ಎಂಟ್ಲೆ 64, 60 ಪ್ಲಸ್ 8 68, 8 68ಲೆ 544, 8 68ಲೆ 544 ಆಗ್ತದ. ಹೀಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗ್ತದ. ಫಸ್ಟ್ ಏನು ಮಾಡಬೇಕು? 544ಅನ್ನ 8ರಿಂದ ಸಂಪೂರ್ಣವಾಗಿ ಭಾಗ ಹೋಗುವ ಹಾಗೆ ಬರೆದುಕೊಳ್ಬೇಕು. ನಂತರ ಉಳಿದಿರೋದನ್ನ ಇಲ್ಲಿ ಬರಿಬೇಕು. ನಂತರ ಅದನ್ನ ಮೈಂಡಲ್ಲೇ ಡಿವೈಡ್ ಮಾಡಿ ಅಂದರೆ ಆನ್ಸರನ್ನು ತಂದಿಡಬೇಕು. ಹೀಗೆ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಕ್ವಶನ್ ಅನ್ನ ವಿದಿನ್ 2 to 3 ಸೆಕೆಂಡಲ್ಲಿ ನೀವು ಬಿಡಿಸ್ಬೋದಾಗಿದೆ. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. 518 ಇದೆ, ಇದನ್ನ ಸ್ಪ್ಲಿಟ್ ಮಾಡಿ ಬರೋದು ಪ್ರಾಕ್ಟೀಸ್ ಮಾಡೋಣ. ಹೇಗೆ ನೋಡಿ, 7 ಇದೆ, 518 ಇದೆ, 490 ಅಂದ್ರೆ 7 7 49 ಇದೆ. ಹಾಗಾಗಿ 490 ಸಂಪೂರ್ಣವಾಗಿ 7ರಿಂದ ಭಾಗ ಹೋಗ್ತದೆ. ನಂತರ ಉಳಿದಿರೋದು ಎಷ್ಟು? 490 ಹೋಗ್ಯದ, 10 ಪ್ಲಸ್ 18 28 ಉಳಿತದ. ಆ 28ಅನ್ನ ಇಲ್ಲಿ ಬರೆಯೋಣ. ನಂತರ ಅವೆರಡನ್ನ 7ರಿಂದ ಡಿವೈಡ್ ಮಾಡೋಣ. ನೀವೇ ವಿಚಾರ ಮಾಡಿದಿರಿ, 490 ಇದೆ, 7ರಿಂದ ಎಷ್ಟಲೇ ಹೋಗ್ತದೆ? 7 7 49. ಹಾಗಾಗಿ 490 ಡಿವೈಡೆಡ್ ಬೈ 7 ಮಾಡಿದಾಗ 7 ಒಂದ್ಲೆ 7, 7 7 49 ಅಂದ್ರೆ 70. 7 70ಲೆ 490 ಬರ್ತದ. ಅದೇ ರೀತಿಯಾಗಿ
ಈ 28ನ್ನ 7ರಿಂದ ಡಿವೈಡ್ ಮಾಡಿದಾಗ 7 ಒಂದ್ಲೆ 7 ನಾಲ್ಕಲೆ 28, ಹಾಗಾಗಿ 4 ಬರ್ತದ. ಒಟ್ನಲ್ಲಿ ಹೇಳ್ಬೇಕಂದ್ರೆ ನಮ್ಮ ಉತ್ತರ 74 ಆಗ್ತದ. ಇದೆಲ್ಲ ಪ್ರೋಸೆಸ್ಸು ನೀವೇನಾದರೂ ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ವಿದಿನ್ 2 to 3 ಸೆಕೆಂಡಲ್ಲಿ ಯಾವುದೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಪೆನ್ನು ಅಂದರೆ ಮಾರ್ಕರ್ ಯೂಸ್ ಮಾಡ್ತಾ ಇದ್ದೇನೆ. ನೀವು ಇದೆಲ್ಲ ಪ್ರೋಸೆಸ್ಸನ್ನು ಮೈಂಡಲ್ಲಿ ಮಾಡಿ ಪ್ರಾಕ್ಟೀಸ್ ಮಾಡಿ ಮುಂದೆ ಮೂವ್ ಆಗಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸ್ಪೀಡ್ ಡಿವಿಷನ್ ಡಿವೈಡೆಡ್ ಬೈ 5. ಸ್ಪೀಡ್ ಡಿವಿಷನ್ ಬೈ 5 ಅಂದರೆ ವೇಗವಾಗಿ 5ರಿಂದ ಡಿವೈಡ್ ಮಾಡಿ ಹೇಗೆ ಆನ್ಸರನ್ನು ಹೇಳಬೇಕು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಎಕ್ಸಾಂಪಲ್ಸ್ ಇದ್ದಾವೆ, ಪ್ರಾಕ್ಟೀಸ್ ಮಾಡಿ. ಮೊದಲನೇದು 32 ಡಿವೈಡೆಡ್ ಬೈ 5 ಇದೆ. ಎರಡನೇದು 16 ಡಿವೈಡೆಡ್ ಬೈ 5 ಇದೆ. 104 ಡಿವೈಡೆಡ್ ಬೈ 5 ಇದೆ. ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 32ನ್ನ ಡಬಲ್ ಮಾಡಬೇಕು. ಏನು ಮಾಡಬೇಕು? ಡಬಲ್ ಮಾಡಬೇಕು. ಡಬಲ್ ಮಾಡಿ ಡೆಸಿಮಲ್ ಪಾಯಿಂಟ್ ಒಂದು ಡಿಜಿಟ್ ಬಿಟ್ ಇಡಬೇಕು. ಅದಕ್ಕೆ ಹಿಂದೆ ಇರುವಂಥ ಮೂಲ ಕಾರಣ ಏನು ಅನ್ನೋದು ನಾನು ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದೇನೆ. 32 ಇದೆ, ಆಸ್ ಇಟ್ ಈಸ್ ಬರೆಯೋಣ. ಈಗ ಸದ್ಯದಲ್ಲಿ ನಾವು ಏನು ಬರಿಬೋದು? 2 ಮೇಲ್ಗಡೆ ಬರೋದು 10 ಕೆಳಗಡೆ ಬರೆದ್ರೂ ಕೂಡ ಇದು 5ಕ್ಕೆ ಸಮಾನ. ಅದಕ್ಕಾಗಿ ಈ 5ರ ಬದಲಿಗೆ ನಾವು ಏನು ಬರೆಯೋಣ? 2 ಡಿವೈಡೆಡ್ ಬೈ 10 ಬರೆಯೋಣ. ಏನು ಬರೆಯೋಣ? 2 ಡಿವೈಡೆಡ್ ಬೈ 10. ಹಾಗಾಗಿ ನೋಡಿ, 32 ಇಂಟು 2 ಡಿವೈಡೆಡ್ ಬೈ 10 ಆರಾಮ್ಸೆ ಹೇಗೆ ಮಾಡ್ಬೋದಲ್ಲ ಇದನ್ನ. 32 ಇಂಟು 2 ಮಾಡಿದರೆ 64 ಡಿವೈಡೆಡ್ ಬೈ 10 ಇದೆ. ಒಂದು 0 ಇದೆ, ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಹಾಗಾಗಿ ಒಂದು ಡಿಜಿಟ್ ಬಿಟ್ಟು ಕೊಟ್ಟರೆ 6.4 ಆಗ್ತದ. ನಮ್ಮ ಉತ್ತರ 6.4 ಆಗ್ತದ. ಅದೇ ರೀತಿಯಾಗಿ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್ಮು 16 ಡಿವೈಡೆಡ್ ಬೈ 5 ಇದೆ. ಇದರ ಆನ್ಸರ್ ಅನ್ನ ನಾವು ಡೈರೆಕ್ಟ್ ಆಗಿ ಥಿಂಕ್ ಮಾಡ್ಬೋದಾಗ್ಯದ. ಹೇಗೆ ಅಂತಂದ್ರೆ ಡಬಲ್ ಆಫ್ ದಿಸ್ ಒನ್ 32, ಒಂದು ಡೆಸಿಮಲ್ ಪಾಯಿಂಟ್ ಒಂದು ಡಿಜಿಟ್ ಬಿಟ್ಟು ಒಂದು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಹಾಗಾಗಿ ನಮ್ಮ ಉತ್ತರ 3.2. ಹಾಗೆ ನೆಕ್ಸ್ಟ್ ಒಂದು ನೋಡೋಣ. 104 ಡಿವೈಡೆಡ್ ಬೈ 5 ಇದರ ಡಬಲ್ ಮಾಡಬೇಕು. 208 ಆಗ್ತದ. ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಕೊನೆಗೆ ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟಾಗ ನಮ್ಮ ಉತ್ತರ 20.8 ಆಗ್ತದ. ಹೀಗೆ ನಾವು ಉತ್ತರವನ್ನು ಬಿಡಿಸ್ಬೇಕಾಗ್ತದೆ ಸ್ನೇಹಿತರೆ. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ವಿಕ್ ಆಗಿ ರಿವಿಷನ್ ಮಾಡ್ತೀನಿ. 32 ಡಿವೈಡೆಡ್ ಬೈ 5 ಇದೆ. 5 ಇರೋದ್ರಿಂದ ನಾವು ಇದನ್ನ 2 ಡಿವೈಡೆಡ್ ಬೈ 10 ಅಂತ ಬರಿಬಹುದು. ಅದಕ್ಕಾಗಿ 32 ಇಂಟು 2 64 ಡಿವೈಡೆಡ್ ಬೈ 10 ಇದೆ. ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಅವಾಗ ನಮ್ಮ ಉತ್ತರ 6.4 ಆಗ್ತದೆ. ಹಾಗೆ ಸೆಕೆಂಡ್ ಕ್ವಶನ್ 16 ಡಿವೈಡೆಡ್ ಬೈ 5 ಇದೆ. ಇವಾಗಲೂ ಕೂಡ ಆರಾಮ್ಸೆಯಾಗಿ 16 ಡಬಲ್ ಈಸ್ 32, ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 3.2. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ಮು 104 ಡಿವೈಡೆಡ್ ಬೈ 5 ಇದೆ. ಡಬಲ್ ಆಫ್ ದಿಸ್ ಒನ್ 208, ಇದರ ಡಬಲು 208 ಆಗ್ತದೆ. ಕೊನೆಯಿಂದ ಒಂದು ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 20.8. ಹೀಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಇಂತಹ ಪ್ರಶ್ನೆಗಳನ್ನು ಬಿಡಿಸಬಹುದಾಗ್ಯದ. ಇನ್ನು 25ರಿಂದ ಯಾವುದೇ ಸಂಖ್ಯೆಯನ್ನು ಯಾವ ರೀತಿಯಾಗಿ ವೇಗವಾಗಿ ಡಿವೈಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆಗಳಿದ್ದಾವೆ. ಅವುಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ಪೀಡ್ ಡಿವಿಷನ್ ಬೈ 25 ಹೇಗೆ ಬಿಡಿಸಬೇಕು ಅನ್ನೋದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಯಾವುದೇ ಸಂಖ್ಯೆ ಇರಲಿ, ಆ ಸಂಖ್ಯೆಯನ್ನು 25ರಿಂದ ಡೈರೆಕ್ಟ್ ಆಗಿ ಬಿಡಿಸಿ ಆನ್ಸರನ್ನು ಹೇಗೆ 2 to 3 ಸೆಕೆಂಡಲ್ಲಿ ಪಡೆದುಕೊಳ್ಬಹುದು ಅನ್ನೋದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. 16 ಡಿವೈಡೆಡ್ ಬೈ 25 ಅನ್ನ ಡೈರೆಕ್ಟ್ ಆಗಿ ಆನ್ಸರ್ ಯಾವ ರೀತಿ ಗೆಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಈಗ 1 ಡಿವೈಡೆಡ್ ಬೈ 25 ಅನ್ನ ಯಾವ ರೀತಿಯಾಗಿ ಬರಿಬಹುದಾಗ್ಯದ? ಯಾವ ರೀತಿಯಾಗಿ ಬರಿಬಹುದು ಅಂತಂದ್ರೆ 4 ಡಿವೈಡೆಡ್ ಬೈ 100 ಅಂತ ಬರಿಬಹುದಾಗ್ಯದ. ಯಾಕಂದ್ರೆ 4 1 4 4 25
ಅಂದರೆ 1 ಡಿವೈಡೆಡ್ ಬೈ 25. 1 ಡಿವೈಡೆಡ್ ಬೈ 25. ಹಾಗಾದರೆ ನಾವು 25ರ ಸ್ಥಳದಲ್ಲಿ ಏನು ಬರಿಬಹುದು ನೋಡಿ, 4 ಡಿವೈಡೆಡ್ ಬೈ 100 ಅಂತ ಬರಿಬೋದು. ಹಾಗಾಗಿ ಇವೆರಡೂ ಪ್ರಾಬ್ಲಮ್ಸನ್ನು ನಾನು ತಿಳಿಸ್ಕೊಡ್ತೇನೆ. ಇಂತಹ ಪ್ರಾಬ್ಲಮ್ಸ್ಗಳನ್ನು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಆ ಎರಡೂ ಪ್ರಾಬ್ಲಮ್ಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿ ಸ್ನೇಹಿತರೆ. 16 ಡಿವೈಡೆಡ್ ಬೈ 25 ಇದ ಇದನ್ನು ಯಾವ ರೀತಿ ಬರ್ಕೋಬಹುದು ಅಂತ ಹೇಳಿದ್ದೀನಿ. 16 ಇಂಟು 4 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ಬೋದು ಅಂತ ಹೇಳಿದ್ದೀನಿ. ನಿಮ್ಗೆ ಆಲ್ರೆಡಿ 16 ಇಂಟು 4 ಅಂದರೆ 64 ಅಂತ ಗೊತ್ತಿದೆ. ಅದಕ್ಕಾಗಿ ಡೈರೆಕ್ಟಾಗಿ ನಾನು ಏನು ಬರಿತೀನಿ, 64 ಡಿವೈಡೆಡ್ ಬೈ 100. 2 0 ಇರೋದ್ರಿಂದ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಹಾಗಾಗಿ 0.20 ಇದ್ದಾವೆ, 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 64, 0.64 ಆಗುತ್ತೆ. ಅದೇ ರೀತಿಯಾಗಿ ಈ ಸೆಕೆಂಡ್ ಪ್ರಾಬ್ಲಮ್ಸ್ ಅನ್ನು ನಾವು ಸಾಲ್ವ್ ಮಾಡೋದೇ ಆದರೆ ನೋಡಿ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು. 23 ಡಿವೈಡೆಡ್ ಬೈ 25 ಅನ್ನ ನಾವು ಯಾವ ರೀತಿಯಾಗಿ ಬರಿಬೋದು ಅಂದರೆ 23 ಇಂಟು 4 ಡಿವೈಡೆಡ್ ಬೈ 100. 23 ಇಂಟು 4 ಮಾಡಿದರೆ 92, ಅಂದರೆ 20 ಇಂಟು 4 ಮಾಡಿದರೆ 80, 3 ಇಂಟು 4 ಮಾಡಿದರೆ 12, 80 ಪ್ಲಸ್ 12 ಈಸ್ ನಥಿಂಗ್ ಬಟ್ 92. ಇನ್ನೊಂದು ಸರಿ ನೋಡಿ, 20 ಇಂಟು 4 ಮಾಡಿದರೆ 80, 3 ಇಂಟು 4 ಮಾಡಿದರೆ 12, 80 ಪ್ಲಸ್ 12 92 ಆಗ್ತದ. 92 ಡೈರೆಕ್ಟ್ ಆಗಿ ನಾವು ಬರೆದ್ಬಿಟ್ಟು ಕೆಳಗಡೆ 100 ಇದೆ ಅದನ್ನ ಮರಿಬಾರ್ದು. ಅದಕ್ಕಾಗಿ 2 0 ಇದ್ದಾವೆ, 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟು ಬಲಗಡೆಯಿಂದ ಕೊಡಬೇಕು. ಅದಕ್ಕಾಗಿ 0.92 ನಮ್ಮ ಆನ್ಸರ್ ಆಗುತ್ತೆ. 0.92 ನಮ್ಮ ಆನ್ಸರ್ ಆಗುತ್ತೆ. ಹೇಗೆ ಮೈಂಡ್ನಲ್ಲೇ ಗೆಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ ಸ್ನೇಹಿತರೆ. 16 ಡಿವೈಡೆಡ್ ಬೈ 25 ಇದೆ. ಡೈರೆಕ್ಟ್ ಆಗಿ 16 ಇಂಟು 2 ಅಂದರೆ 25 ಇದ್ರೆ 4 ಮಾಡಬೇಕು, 5 ಇದ್ರೆ 2 ಮಾಡಬೇಕು. 25 ಇರೋದ್ರಿಂದ 4ರಿಂದ ಇಂಟು ಮಾಡಬೇಕು. 16 4 64 ಡಿವೈಡೆಡ್ ಬೈ 100 ಇದೆ ಅಂದರೆ 2 ಡಿಜಿಟ್ ಇದ್ದಾವೆ, 2 ಡಿಜಿಟ್ ಇದ್ದಾವೆ ಜೀರೋಗಳು. ಅದಕ್ಕಾಗಿ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 0.64. 25 ಇದ್ರೆ 0.64, 25 ಇದ್ರೆ 0.92. ಬರೀ ನೋಡಿದ ಕೂಡಲೇ ಆನ್ಸರ್ ಹೇಳ್ಬೋದು. 16 4s 64 ಡಿವೈಡೆಡ್ ಬೈ 100 ಮೀನ್ಸ್ 0.64. ಹಾಗೆ 23 ಡಿವೈಡೆಡ್ ಬೈ 25 ಇದ 23 ಇಂಟು 4 92 ಡಿವೈಡೆಡ್ ಬೈ 100 ಇರೋದ್ರಿಂದ 0.92 ಹೀಗೆ ನಾವು ಮಾಡಬೇಕಾಗ್ತದ. ಇನ್ನೊಂದೆರಡು ಎಕ್ಸಾಂಪಲ್ಸ್ ಅನ್ನು ನಾನು ಕೊಡ್ತಾ ಇದ್ದೇನೆ. 25 ಡಿವೈಡೆಡ್ ಬೈ 25 ಅಂದರೆ ಡೈರೆಕ್ಟ್ ಆಗಿ 1 ಬರುತ್ತೆ ಆನ್ಸರು, ನೋ ಪ್ರಾಬ್ಲಮ್ಮು. ಇಂಥದ್ದೆಲ್ಲ ನಾನೀಗ ಕೊಡ್ತಾ ಇರೋದು ಪ್ರಾಬ್ಲಮ್ ನೋಡಿ. 22 ಡಿವೈಡೆಡ್ ಬೈ 25 ಇದ ಯಾವ ರೀತಿಯಾಗಿ ಬಿಡಿಸ್ಬೇಕು. 22 ಅನ್ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. 22 ಇಂಟು 4 88. 25 ಇದ 2 ಡೆಸಿಮಲ್ ಪಾಯಿಂಟ್ ಬಿಟ್ಟು 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಹಾಗಾಗಿ ನಮ್ಮ ಉತ್ತರ 0.88. ಅದೇ ಇನ್ನೊಂದು ರೀತಿ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. 11 ಡಿವೈಡೆಡ್ ಬೈ 25. 11 ಅನ್ನ 4 ದಿಂದ ಮಲ್ಟಿಪ್ಲೈ ಮಾಡಬೇಕು, 44 ಆಗ್ತದೆ. ಡಿವೈಡೆಡ್ ಬೈ 25 ಇರೋದ್ರಿಂದ 2 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ 0.44 ನಮ್ಮ ಉತ್ತರ ಆಗುತ್ತೆ. ಹೀಗೆ ನೀವೇ ಸ್ವತಃ ಎಕ್ಸಾಂಪಲ್ಸ್ ಅನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ಎಂತಹ ಪ್ರಾಬ್ಲಮ್ಸ್ ಅನ್ನು ನೀವು ಆರಾಮ್ಸೆಯಾಗಿ ಬಿಡಿಸಬಹುದಾಗ್ಯದ. ನೆಕ್ಸ್ಟ್ಗೆ ಮೂವ್ ಆಗೋಣ. ಸ್ಪೀಡ್ ಡಿವಿಷನ್ ಬೈ 125. ಯಾವುದೇ ಒಂದು ಸಂಖ್ಯೆಯನ್ನ 125ರಿಂದ ಸ್ಪೀಡ್ ಆಗಿ
ಹೇಗೆ ಡಿವೈಡ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿ. 4 ಡಿವೈಡೆಡ್ ಬೈ 125 ಅಂದ್ರೆ 125 1 ಡಿವೈಡೆಡ್ ಬೈ 125 ಅನ್ನ ನಾವು ಹೇಗೆ ಬರಿಬಹುದು ಅನ್ನೋದನ್ನ ನೋಡೋಣ. ಹೇಗಂದ್ರೆ 8 ಡಿವೈಡೆಡ್ ಬೈ 1000 ಮಾಡಿದ್ರೆ ಅದು 1 ಡಿವೈಡೆಡ್ ಬೈ 125ಗೆ ಸಮ ಆಗ್ತದ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ನೋಡಿ. 8 ಒಂದ್ಲೆ 8 8 125 1000ವಾಗ್ತದ. ಅದಕ್ಕಾಗಿ 1 ಡಿವೈಡೆಡ್ ಬೈ 125 ಈಸ್ ನಥಿಂಗ್ ಬಟ್ 8 ಡಿವೈಡೆಡ್ ಬೈ 1000. ಅದಕ್ಕಾಗಿ 1 ಡಿವೈಡೆಡ್ ಬೈ 125 ಜಾಗದಲ್ಲಿ 8 ಡಿವೈಡೆಡ್ ಬೈ 1000 ಅನ್ನ ನಾವು ಬರಿಬಹುದಾಗಿದೆ. ಹಾಗಾದ್ರೆ ಆ ಒಂದು ಬೇಸ್ ಮೇಲೆ ಇರತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಈಗ ನಾವು ಸಾಲ್ವ್ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿದೆ, ಪ್ರಾಕ್ಟೀಸ್ ಮಾಡೋಣ. 4 ಡಿವೈಡೆಡ್ ಬೈ 125 ನಾನು ಹೇಳಿದ್ದೀನಿ 4 ಇಂಟು 8 ಡಿವೈಡೆಡ್ ಬೈ 1000 ಅಂತ ಹೇಳಿದ್ದೇನೆ. ಹಾಗಾಗಿ 4 ಇಂಟು 8 32 ಡಿವೈಡೆಡ್ ಬೈ 1000 ಇದೆಲ್ಲವೂ ಮೈಂಡಲ್ಲೇ ಆಗ್ತಕ್ಕಂಥ ಪ್ರೊಸೆಸ್ಸು. ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. 3 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕು. ಏಕೆಂತಂದ್ರೆ 1000 ಪ್ಲೇಸಲ್ಲಿ 3 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಟ್ಟರೆ ನಮಗೆ ಉತ್ತರ ಬರುತ್ತದ. 1 ಡಿಜಿಟ್ 2 ಡಿಜಿಟ್ 3 ಡಿಜಿಟ್ ಇರ್ದಿದ್ರೆ 0ಯನ್ನು ತೆಗೆದುಕೊಳ್ಬೇಕು. ಅದಕ್ಕಾಗಿ 0.032 ಆಗಿ ನಮ್ಮ ಆನ್ಸರ್ ಬರ್ತದ. ಹಾಗೆ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋಣ. 5 ಡಿವೈಡೆಡ್ ಬೈ 125 ನಾನು ಹೇಳಿದ್ದೀನಿ 125 ಇದ್ರೆ 8 ಡಿವೈಡೆಡ್ ಬೈ 1000 ತೆಗೆದುಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 5 ಡಿವೈಡೆಡ್ ಬೈ 1000 ಇಂಟು 8 ಅದಕ್ಕಾಗಿ 5 ಎಂಟ್ಲಿ 40 ಡಿವೈಡೆಡ್ ಬೈ 1000. ಹಾಗಾಗಿ 3 0 ಇರೋದ್ರಿಂದ 3 ಡೆಸಿಮಲ್ ಪಾಯಿಂಟ್ 3 ಡಿಜಿಟ್ ಬಿಟ್ಟು ಡೆಸಿಮಲ್ ಪಾಯಿಂಟ್ ಕೊಡಬೇಕಾಗ್ತದ. ಹಾಗಾಗಿ ನಮ್ಮ ಉತ್ತರ ಏನಾಗ್ತದ, 3 ಡಿಜಿಟ್ ಇದಾವೆ 1 2 ಅದಕ್ಕೆ ಇನ್ನೊಂದು ಡಿಜಿಟ್ ಇಲ್ಲ 0 ಕೊಡಬೇಕಾಗ್ತದ. 0.040 ಆಗಿ ನಮ್ಮ ಉತ್ತರ ಬರ್ತದ. ಈ ಕೊನೆಗೆ ಇರ್ತಕ್ಕಂಥ 0ಗೆ ಬೆಲೆ ಇರೋದಿಲ್ಲ. ಇದನ್ನ ಹೀಗೂ ಬರಿಬಹುದು, 0.04 ಅಂತ ಕೂಡ ಬರಿಬಹುದಾಗದ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ಸ್ 20 ಡಿವೈಡೆಡ್ ಬೈ 125 ನಾನು ಹೇಳಿದ್ದೀನಿ ಡೈರೆಕ್ಟ್ ಆಗಿ 8 ಡಿವೈಡೆಡ್ ಬೈ 1000 ದಿಂದ ಮಲ್ಟಿಪ್ಲೈ ಮಾಡಬೇಕು ಅಂತ. 20 ಇಂಟು 8 ಮಾಡಿದ್ರೆ 160 ಡಿವೈಡೆಡ್ ಬೈ 1000. ಈ 0 ತೆಗೆದರೂ ಕೂಡ 0.16 ನಮ್ಮ ಉತ್ತರವಾಗ್ತದ. ಹೀಗೆ ನಾವು ಸ್ಪೀಡ್ ಡಿವಿಷನ್ ಬೈ 5, ಸ್ಪೀಡ್ ಡಿವಿಷನ್ ಬೈ 25, ಸ್ಪೀಡ್ ಡಿವಿಷನ್ ಬೈ 125 ಪ್ರಾಕ್ಟೀಸ್ ಮಾಡಿ ಆಗ್ಯದ. ಎಕ್ಸಾಂಪಲ್ಸ್ಗಳನ್ನು ಬಿಡಿಸಾಗ್ಯದ. ನೀವು ಇನ್ನೇನು ಉಳಿದದ ಪ್ರಾಕ್ಟೀಸ್ ಮಾಡಬೇಕಾಗ್ಯದ. ನಿಮಗೇನು ಮಾರ್ಗದರ್ಶನ ಬೇಕಾಗಿತ್ತು ಅದನ್ನು ನಾವು ಒಂದೇ ಕಡೆಗೆ ಸೇರಿಸಿ ನೀಡಲಿಕ್ಕೆ ಪ್ರಯತ್ನ ಮಾಡ್ಯಾಗ್ಯದ. ಪ್ರಾಕ್ಟೀಸ್ ಮಾಡಿ ಮುಂದೆ ಸಾಗಿ ಅಂತ ಹೇಳ್ತಾ ಡಿವಿಷನ್ ಸೆಷನನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಸೆಷನ್ಗೆ ಮೂವ್ ಆಗೋಣ. ಥ್ಯಾಂಕ್ ಯು.